शीतला सस्यश्यामला मातरं वन्दे मातरಂ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಜನಧ್ವನಿ ರೇಡಿಯೋ ವಾಹಿನಿಯ 90.8 FM ಕೇಳುಗ ಬಂಧುಗಳಿಗೆ ಭಾರತದ 80ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕ, ವಿಜಯ ಶಿಕ್ಷಣ ಮಹಾವಿದ್ಯಾಲಯ, ಪಾಂಡವಪುರ, ಮಂಡ್ಯ ಜಿಲ್ಲೆ. ಈ ಒಂದು ಸಂಚಿಕೆಯಲ್ಲಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಪೀರ್ ಅಲಿ ಖಾನ್ ಮತ್ತೊಬ್ಬರು ಮಾತಂಗಿನಿ ಹಜ್ರಾ ಎಂಬ ಇಬ್ಬರು ಮಹಾನ್ ಹೋರಾಟಗಾರರ ಬಗ್ಗೆ ಪರಿಚಯಿಸಲು ಇಚ್ಛಿಸುತ್ತೇನೆ. ಪೀರ್ ಅಲಿ ಖಾನ್ ಸ್ವಾತಂತ್ರ್ಯ ಹೋರಾಟಗಾರ. ಅವರು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರು. ಇವರು 1812ರಲ್ಲಿ ಉತ್ತರ ಪ್ರದೇಶದ ಅಜಂಗಢ ಜಿಲ್ಲೆಯ ಮೊಹಮ್ಮದ್ಪುರ ಎಂಬಲ್ಲಿ ಜನಿಸಿದರು. 1812ಗೆ ಸುಮಾರಿಗೆ ಜನಿಸಿದ ಪೀರ್ ಅಲಿ ಖಾನ್ 1857ರ ಮಹಾದಂಗೆಯನ್ನು ಬೆಂಬಲಿಸಲು ತಮ್ಮ ಪುಸ್ತಕ ಮಾರಾಟ ವೃತ್ತಿಯನ್ನು ಬಳಸಿಕೊಂಡ ಒಬ್ಬ ರಹಸ್ಯ ಕ್ರಾಂತಿಕಾರಿ. ಅವರ ಅಂಗಡಿಯು ಪಾಟ್ನಾದಲ್ಲಿ ಕ್ರಾಂತಿಕಾರಿ ಸಾಮಗ್ರಿಗಳನ್ನು ವಿತರಿಸುವ ರಹಸ್ಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಿತು. ಭಾರತೀಯ ಇತಿಹಾಸದ ವೃತ್ತಾಂತಗಳಲ್ಲಿ 1857ರ ಮಹಾದಂಗೆಯು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧದ ಪ್ರತಿರೋಧದ ಮಹತ್ವದ ಅಧ್ಯಾಯವಾಗಿ ಎದ್ದು ಕಾಣುತ್ತದೆ. ಈ ಮಹತ್ವದ ದಂಗೆಯು ಹಲವಾರು ಪ್ರಸಿದ್ಧ ನಾಯಕರಲ್ಲಿ ಪೀರ್ ಅಲಿ ಖಾನ್ ವಿಶೇಷವಾಗಿ ಕುತೂಹಲಕಾರಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಅವರ ಕಥೆಯು ಹೆಚ್ಚಾಗಿ ಪ್ರಮುಖ ನಾಯಕರಿಂದ ಮರೆಮಾಡಲ್ಪಟ್ಟಿದ್ದರೂ ಈ ಪ್ರಕ್ಷುಬ್ಧ ಅವಧಿಯಲ್ಲಿ ಕ್ರಾಂತಿಕಾರಿ ಚಟುವಟಿಕೆಗಳ ರಹಸ್ಯ ಸ್ವರೂಪದ ಬಗ್ಗೆ ಬಹಳಷ್ಟು ಬಹಿರಂಗಪಡಿಸುತ್ತದೆ. ಪೀರ್ ಅಲಿ ಖಾನ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಅನೇಕ ಹಾಡದ ನಾಯಕರಲ್ಲಿ ಒಬ್ಬರು. ಪೀರ್ ಮೀರ್ ಅಬ್ದುಲ್ಲಾ ಅವರ ಕ್ರಾಂತಿಕಾರಿ ಸಿದ್ಧಾಂತದಿಂದ ಪ್ರೇರಿತರಾದರು ಮತ್ತು ಸ್ವಾತಂತ್ರ್ಯದ ಮನೋಭಾವವನ್ನು ಬೆಳೆಸಿಕೊಂಡರು. 1812ರ ಸುಮಾರಿಗೆ ಜನಿಸಿದ ಪೀರ್ ಅಲಿ ಖಾನ್ ನಿಗೂಢತೆಯಿಂದ ಆವೃತವಾದ ವ್ಯಕ್ತಿ. ಅವರ ಜನ್ಮಸ್ಥಳದ ನಿಖರವಾದ ವಿವರಗಳು ಅಸ್ಪಷ್ಟವಾಗಿಯೇ ಉಳಿದಿವೆ. ಇದು ಅವರು ನಡೆಸಿದ ರಹಸ್ಯ ಜೀವನದ ಪ್ರತಿಬಿಂಬವಾಗಿದೆ. 1855ರಿಂದ 1857ರವರೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ಮತ್ತು ಪಾಟ್ನಾ ವಿಭಾಗದ ಆಯುಕ್ತರಾಗಿದ್ದಂತಹ ವಿಲಿಯಂ ಟೇಲರ್ ಅವರ ಪ್ರಕಾರ ಖಾನ್ ಲಕ್ನೋ ಮೂಲದವರು ಎಂದು ನಂಬಲಾಗಿದೆ. ಖಾನ್ ಪಾಟ್ನಾದಲ್ಲಿ ನೆಲೆಸಿದ್ದರೂ ಅಲ್ಲಿ ಅವರು ಪುಸ್ತಕ ಮಾರಾಟಗಾರರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡರು ಎಂದು ಟೇಲರ್ ಅವರ ಅವಲೋಕನಗಳು ಸೂಚಿಸುತ್ತವೆ. ಖಾನ್ ಅವರ ವೃತ್ತಿಯ ಆಯ್ಕೆಯು ಅವರ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮರೆಮಾಚಲು ಉದ್ದೇಶಪೂರ್ವಕ ತಂತ್ರವಾಗಿರಬಹುದು ಎಂದು ಟೇಲರ್ ಊಹಿಸಿದ್ದಾರೆ. 1857ರ ಮಹಾದಂಗೆ ಎಂದ ತಕ್ಷಣ ನಮ್ಮ ನೆನಪಿಗೆ ಬರುವುದು ಮಂಗಲಪಾಂಡೆ ಸಿಪಾಯಿ ದಂಗೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದೇ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಆದರೂ ಸಹ ಇಂತಹ ಒಂದು ದಂಗೆಯಲ್ಲಿ ಪೀರ್ ಅಲಿ ಖಾನ್ ಅವರ ಒಂದು ಪಾತ್ರ ಬಹುಮುಖ್ಯ ಎಂಬುದನ್ನು ನಾವು ಇಲ್ಲಿ ಮನಗಾಣಬಹುದು. ಪುಸ್ತಕ ಮಾರಾಟಗಾರನಾಗಿ ಪೀರ್ ಅಲಿ ಖಾನ್ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಸಂಘಟಿಸಲು ಮತ್ತು ಬೆಂಬಲಿಸಲು ತಮ್ಮ ಸ್ಥಾನವನ್ನು ಬಳಸಿಕೊಳ್ತಿದ್ರು. ಅವರ ಅಂಗಡಿ ಕೇವಲ ವ್ಯಾಪಾರದ ಸ್ಥಳವಾಗಿರಲಿಲ್ಲ, ಬದಲಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಮುಖವಾದ ಪ್ರಮುಖ ಕರಪತ್ರಗಳು ಮತ್ತು ಸಂದೇಶಗಳನ್ನು ವಿತರಿಸುವ ರಹಸ್ಯ ಕೇಂದ್ರವಾಗಿತ್ತು. ಈ ನಿರುಪದ್ರವಿ ಮುಂಭಾಗದ ಮೂಲಕ ಖಾನ್ ಪಾಟ್ನಾದಲ್ಲಿ 1857ರ ಮಹಾದಂಗೆಯ ಸಂಘಟನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದರು. ಬ್ರಿಟಿಷ್ ಸೈನಿಕರಲ್ಲಿ ದಂಗೆಯಾಗಿ ಪ್ರಾರಂಭವಾದ ಈ ದಂಗೆಯು ಶೀಘ್ರವಾಗಿ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧದ ವಿಶಾಲ ದಂಗೆಯಾಗಿ ವಿಕಸನಗೊಂಡಿತು. ಪಾಟ್ನಾ ಜಿಲ್ಲೆಯಲ್ಲಿ ಪೀರ್ ಅಲಿ ಖಾನ್ ಅವರ ಪಾಲ್ಗೊಳ್ಳುವಿಕೆ ಬೆಂಬಲವನ್ನು ಸಜ್ಜುಗೊಳಿಸುವಲ್ಲಿ ಮತ್ತು ಪ್ರತಿರೋಧ ಪ್ರಯತ್ನಗಳನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅವರ ಕೆಲಸವು ಭಾರತದ ಉದ್ದ ಮತ್ತು ಅಗಲವನ್ನು ವ್ಯಾಪಿಸಿರುವ ದೊಡ್ಡ ಸಂಕೀರ್ಣವಾದ ಪ್ರತಿರೋಧ ಜಾಲದ ಭಾಗವಾಗಿತ್ತು. ದಂಗೆಗೆ ಬ್ರಿಟಿಷರ ಪ್ರತಿಕ್ರಿಯೆ ತೀವ್ರಗತಿಯಲ್ಲಿ ಆಯಿತು. ತ್ವರಿತ ಮತ್ತು ಕ್ರೂರವೂ ಕೂಡ ಆಗಿತ್ತು. ಜುಲೈ 4, 1857ರಂದು ಪೀರ್ ಅಲಿ ಖಾನ್
ಅವರ 33 ಅನುಯಾಯಿಗಳೊಂದಿಗೆ ಬಂಧಿಸಲಾಯಿತು. ಈ ದಮನ ತೀವ್ರವಾಗಿ ನಡೆಯಿತು ಮತ್ತು ಪೀರ್ ಅಲಿ ಖಾನ್ ಅವರನ್ನು ಅವರ ಸಹಚರರೊಂದಿಗೆ ಸಾರ್ವಜನಿಕ ವಿಚಾರಣೆಗೆ ಒಳಪಡಿಸಲಾಯಿತು. ಜುಲೈ 7ನೇ ತಾರೀಕು 1857ರಂದು ಪೀರ್ ಅಲಿ ಖಾನ್ ಅವರನ್ನು ವಿಲಿಯಂ ಟೇಲರ್ ಅವರು ಸಾರ್ವಜನಿಕರ ಮುಂದೆ ಗಲ್ಲಿಗೇರಿಸಿದರು. ಅವರು ದಂಗೆಕೋರರಿಗೆ ಉದಾಹರಣೆಯಾಗಲು ದೃಢ ನಿಶ್ಚಯ ಮಾಡಿದ್ದರು. ಈ ಮರಣದಂಡನೆಯು ದಂಗೆಯನ್ನು ನಿಗ್ರಹಿಸಲು ಮತ್ತು ಸಂಭಾವ್ಯ ಬೆಂಬಲಿಗರನ್ನು ಬೆದರಿಸಲು ಬ್ರಿಟಿಷರು ನಡೆಸಿದ ವಿಶಾಲ ಅಭಿಯಾನದ ಭಾಗ ಆಗಿತ್ತು. ಪೀರ್ ಅಲಿ ಖಾನ್ ಮತ್ತು ಘಾಸಿತಾ ಖಲೀಫಾ ಮತ್ತು ಗುಲಾಂ ಅಬ್ಬಾಸ್ರಂತಹ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಇತರ 14 ಮಂದಿ ದಂಗೆಕೋರರನ್ನು ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದರು. ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕುವ ಬ್ರಿಟಿಷರ ದೃಢ ಸಂಕಲ್ಪದ ಕಠೋರ ಪ್ರದರ್ಶನ ಆಗಿತ್ತು ಇದು. ಈ ವ್ಯಕ್ತಿಗಳನ್ನು ಗಲ್ಲಿಗೇರಿಸಿದ್ದು ದಂಗೆಯಲ್ಲಿ ಅವರ ಭಾಗವಹಿಸಿಕೆಯ ಅಂತ್ಯವನ್ನು ಗುರುತಿಸಿದ್ದಲ್ಲದೆ ಬ್ರಿಟಿಷ್ ಅಧಿಕಾರವನ್ನು ಪ್ರಶ್ನಿಸಲು ಪರಿಗಣಿಸಬಹುದಾದ ಇತರರಿಗೆ ಒಂದು ಕಠೋರ ಎಚ್ಚರಿಕೆಯಾಗಿತ್ತು. 1857ರ ಕ್ರಾಂತಿಯ ಸಮಯದಲ್ಲಿ ಅವರು ಬಿಹಾರದ ಮೂಲಕ ಪ್ರಯಾಣವನ್ನು ಮಾಡ್ತಾರೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಜನರನ್ನು ಪ್ರೇರೇಪಿಸ್ತಾರೆ. ಜುಲೈ 3, 1857ರಂದು ತನ್ನ 200 ಬೆಂಬಲಿಗರೊಂದಿಗೆ ಅವರು ಪಾಟ್ನಾದ ಗುಲ್ಜಾರ್ ಬಾಗ್ನಲ್ಲಿರುವ ಬ್ರಿಟಿಷ್ ಆಡಳಿತ ಕಟ್ಟಡದ ಮೇಲೆ ದಾಳಿ ಮಾಡ್ತಾರೆ. ಈ ಕಟ್ಟಡವನ್ನು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮೇಲ್ವಿಚಾರಣೆ ಮಾಡಲು ಬಳಸಲಾಗ್ತಿತ್ತು. ಡಾಕ್ಟರ್ ಲಾಯಲ್ ಸೇರಿದಂತೆ ಅನೇಕ ಬ್ರಿಟಿಷ್ ಅಧಿಕಾರಿಗಳು ದಾಳಿಯಲ್ಲಿ ಸಾವನ್ನು ಕೂಡ ಅಪ್ತಾರೆ. 2 ದಿನಗಳ ನಂತರ ಜುಲೈ 5, 1857ರಂದು ಪೀರ್ ಅಲಿ ಮತ್ತು ಅವರ ಅನೇಕ ಸಹಚರರನ್ನು ಬಂಧಿಸಲಾಯಿತು ಮತ್ತು ಅವನ ಸಹಚರರ ಮಾಹಿತಿಯನ್ನು ಪಡೆಯಲು ಕ್ರೂರವಾಗಿ ಚಿತ್ರಹಿಂಸೆಯನ್ನು ಕೂಡ ಪೀರ್ ಅಲಿ ಖಾನ್ ಅವರು ಕೊಡ್ತಾರೆ. ಎಲ್ಲ ಚಿತ್ರಹಿಂಸೆಗಳಿಂದ ಬದುಕುಳಿತಾರೆ, ಆದರೆ ಯಾವುದೇ ಮಾಹಿತಿಯನ್ನು ಕೂಡ ಬ್ರಿಟಿಷ್ನವರಿಗೆ ಬಹಿರಂಗಪಡಿಸಲ್ಲ. ಒಂದು ಮಾತನ್ನು ಹೇಳ್ತಾರೆ ಪೀರ್ ಅಲಿ ಖಾನ್ ಅವರು, ಜೀವನದಲ್ಲಿ ಜೀವ ಉಳಿಸಿಕೊಳ್ಳುವ ಬದಲು ಪ್ರಾಣ ತ್ಯಾಗ ಮಾಡಬೇಕಾದ ಸಂದರ್ಭಗಳು ಬರುತ್ತವೆ, ಈಗ ತ್ಯಾಗ ಮಾಡುವ ಸಮಯ ಎಂದು ಅವರು ಉಲ್ಲೇಖಿಸ್ತಾರೆ. ಜುಲೈ 7ರಂದು ಡಾಕ್ಟರ್ ಲಾಯರ್ ಅವರ ಕೊಲೆ ಆರೋಪದ ಮೇಲೆ ಅವರನ್ನು ಕಲೆಕ್ಟರೇಟ್ ನಿವಾಸದ ಬಳಿ ಸಾಯುವವರೆಗೂ ಕೂಡ ಚಿತ್ರಹಿಂಸೆಯನ್ನು ಕೊಟ್ಟು ಗಲ್ಲಿಗೇರಿಸಲಾಗ್ತಾರೆ. ಅವರ ತ್ಯಾಗವು ಮಿಷನ್ಗೆ ಸೇರಿ ತಮ್ಮ ಮಾತೃಭೂಮಿಗಾಗಿ ಹೋರಾಡಿದ ಲಕ್ಷಾಂತರ ಜನರಿಗೆ ಸ್ಫೂರ್ತಿನೂ ಕೂಡ ಆಗುತ್ತೆ. ಅವರ ಈ ಅಸ್ಪಷ್ಟ ಹಿನ್ನೆಲೆ ಮತ್ತು ಅವರ ಜೀವನದ ಕ್ರೂರ ಅಂತ್ಯದ ಹೊರತಾಗಿಯೂ ಕೂಡ ಪೀರ್ ಅಲಿ ಖಾನ್ ಅವರ ಪರಂಪರೆಯನ್ನು ಆಧುನಿಕ ಕಾಲದಲ್ಲಿ ಸಂರಕ್ಷಿಸಲಾಗಿದೆ ಮತ್ತು ಗೌರವಿಸಲಾಗಿದೆ. ಇಂದಿನ ಯುವ ಪೀಳಿಗೆ ಅವರ ಒಂದು ಹೋರಾಟವನ್ನು, ಆ ಹೋರಾಟದ ಜೀವನವನ್ನು, ಅವರ ನಿಶ್ಚಿತ ಬದುಕನ್ನು ಪ್ರತಿಯೊಬ್ಬರು ಕೂಡ ನೋಡಿ ಗೌರವಿಸಬೇಕಾಗಿದೆ. 2008ರಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಬಿಹಾರ ಸರ್ಕಾರ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸಿ ಪಾಟ್ನಾ ವಿಮಾನ ನಿಲ್ದಾಣದ ಪಕ್ಕದಲ್ಲಿರ್ತಕ್ಕಂಥ ರಸ್ತೆಗೆ ಅವರ ಹೆಸರನ್ನು ನೀಡಲಾಗ್ತದೆ. ಹೆಚ್ಚುವರಿಯಾಗಿ ಪಾಟ್ನಾದ ಗಾಂಧಿ ಮೈದಾನದ ಬಳಿಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನಿವಾಸದ ಮುಂದೆ ಇರುವ ಶಹೀದ್ ಪೀರ್ ಅಲಿ ಖಾನ್ ಪಾರ್ಕನ್ನು ಅವರ ತ್ಯಾಗದ ಗೌರವಾರ್ಥಕವಾಗಿ ಸ್ಥಾಪನೆ ಮಾಡ್ತಾರೆ. ಈ ಸ್ಮರಣಾರ್ಥಗಳು ಪೀರ್ ಅಲಿ ಖಾನ್ ಅವರಂತಹ ಅಸಂಖ್ಯಾತ ವ್ಯಕ್ತಿಗಳು ಮಾಡಿದ ತ್ಯಾಗಗಳನ್ನು ನೆನಪಿಸುತ್ತವೆ. ಅವರ ಕಥೆಗಳು ಐತಿಹಾಸಿಕ ದಾಖಲೆಗಳಲ್ಲಿ ಯಾವಾಗಲೂ ಕೂಡ ಪ್ರಮುಖವಾಗಿಲ್ಲದಿರಬಹುದು, ಆದರೆ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದನ್ನು ನಾವು ಗಮನದಲ್ಲಿಡಬೇಕಾಗುತ್ತೆ. ಪೀರ್ ಅಲಿ ಖಾನ್ ಅವರ ಜೀವನ ಮತ್ತು ತ್ಯಾಗ 1857ರ ದಂಗೆಯ ರಹಸ್ಯ, ಆದರೆ ನಿರ್ಣಾಯಕ ಕಾರ್ಯಾಚರಣೆಗಳ ಒಂದು ನೋಟವನ್ನು ನೀಡುತ್ತದೆ. ಸ್ವಾತಂತ್ರ್ಯದ ಉದ್ದೇಶವನ್ನು ಹೆಚ್ಚಿಸಲು ತನ್ನ ವ್ಯಾಪಾರವನ್ನು ಬಳಸಿದ ಪುಸ್ತಕ ಮಾರಾಟಗಾರನಾಗಿ ಖಾನ್ ಅವರ ಕತೆ ಸ್ವಾತಂತ್ರ್ಯ ಹೋರಾಟದ ವೈವಿಧ್ಯಮಯ ಮತ್ತು ಬಹುಮುಖಿ ಸ್ವರೂಪಕ್ಕೆ ಸಾಕ್ಷಿಯಾಗಿದೆ. ಸಮಕಾಲೀನ ಸ್ಮಾರಕಗಳಿಂದ ಗೌರವಿಸಲ್ಪಟ್ಟ ಅವರ ಪರಂಪರೆಯು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ವೈವಿಧ್ಯಮಯ ಕೊಡುಗೆಗಳನ್ನು ನಮಗೆ ಪ್ರೇರೇಪಿಸುತ್ತದೆ ಮತ್ತು ನೆನಪಿಸುತ್ತದೆ. ಪೀರ್ ಅಲಿ ಖಾನ್ ಅವರು ಧೈರ್ಯ,
ದೇಶಭಕ್ತಿ ಮತ್ತು ತ್ಯಾಗದ ಪ್ರತೀಕವಾಗಿದ್ದಾರೆ. 1857ರ ಹೋರಾಟದಲ್ಲಿ ಜನಸಾಮಾನ್ಯರೂ ಕೂಡ ಬ್ರಿಟಿಷರ ವಿರುದ್ಧ ಹೇಗೆ ಧೈರ್ಯದಿಂದ ನಿಂತರು ಎಂಬುದಕ್ಕೆ ಅವರ ಜೀವನ ಒಂದು ಉತ್ತಮ ಉದಾಹರಣೆಯಾಗಿದೆ. ಬಂಧುಗಳೇ, ಪೀರ್ ಅಲಿ ಖಾನ್ ಅಂತವರು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಲೆಮೆರೆ ಕಾಯಿಯಂತೆ ಇದ್ದುಕೊಂಡು ಅದ್ಭುತವಾಗಿ ಹೋರಾಟವನ್ನು ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಅವರಿಂದ ಗಲ್ಲಿಗೇರಿಸಲ್ಪಟ್ಟು ನಮ್ಮ ಭಾರತೀಯರ ನೆನಪಿನಲ್ಲಿ ಉಳಿತಾರೆ. ಇವರ ಒಂದು ಪರಿಚಯವನ್ನು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಮಾತಂಗಿನಿ ಹಜ್ರಾ ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಧೈರ್ಯದಿಂದ ಭಾಗವಹಿಸಿದ ಪ್ರಸಿದ್ಧ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅವರು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವಗಳಿಂದ ಪ್ರೇರಿತರಾಗಿದ್ದರು. ಮಾತಂಗಿನಿ ಹಜ್ರಾ ಅವರನ್ನು ಪ್ರೀತಿಯಿಂದ ಜನರು ಗಾಂಧಿಬುರಿ ಎಂದು ಕರೀತಿದ್ರು. 1870ರ ಅಕ್ಟೋಬರ್ 19ರಂದು ತಮ್ಲುಕ್ ಬಳಿಯ ಹೋಗ್ಲಾ ಗ್ರಾಮದಲ್ಲಿ ಬಂಗಾಳಿ ಮಹಿಷ್ಯ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಠಾಕೂರ್ ದಾಸ್ ಮೈಟಿ ಬಡ ರೈತನ ಮಗಳಾಗಿದ್ದರಿಂದ ಅವರಿಗೆ ಔಪಚಾರಿಕ ಶಿಕ್ಷಣ ಸಿಗಲಿಲ್ಲ. ಅವರು 12 ವರ್ಷದವರಿದ್ದಾಗಲೇ ತ್ರಿಲೋಚನ್ ಹಜ್ರಾ ಅವರನ್ನು ವಿವಾಹವಾದರು. ಹಾಗೆ 18 ವರ್ಷ ವಯಸ್ಸಿನಲ್ಲೇ ಮಕ್ಕಳಿಲ್ಲದೆ ವಿಧವೆಯಾದರು. ಅವರ ಮಾವನ ಗ್ರಾಮ ಆಗಿದ್ದಂಥ, ಗಂಡನ ಮನೆ ಆಗಿದ್ದಂಥ ತಮ್ಲುಕ್ ಥಾನಾದ ಅಲಿನಾನ್ನಲ್ಲಿ ವಾಸವನ್ನು ಮಾಡ್ತಾಯಿದ್ರು. ಮಾತಂಗಿ ಹಜ್ರಾ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ ಒಬ್ಬ ಭಾರತೀಯ ಕ್ರಾಂತಿಕಾರಿ. ಅವರು ಸೆಪ್ಟೆಂಬರ್ 29, 1942ರಂದು ತಮ್ಲುಕ್ ಪೊಲೀಸ್ ಠಾಣೆಯನ್ನು ವಶಪಡಿಸಿಕೊಳ್ಳಲು ಸಮರ್ ಪರಿಷತ್ ಯುದ್ಧ ಮಂಡಳಿ ರಚಿಸಿದ 5 ಬ್ಯಾಚ್ಗಳಲ್ಲಿ ವಿದ್ಯುತ್ ಬಹಿನಿ ಒಂದನ್ನು ಮುನ್ನಡೆಸ್ತಾ ಇದ್ರು. ಆಗ ಅವರು ಪೊಲೀಸ್ ಠಾಣೆಯ ಮುಂದೆ ಬ್ರಿಟಿಷ್ ಭಾರತೀಯ ಪೊಲೀಸರಿಂದ ಗುಂಡು ಹಾರಿಸಲ್ಪಟ್ಟರು. ಮಿಡ್ನಾಪುರದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಮೊದಲ ಹುತಾತ್ಮರಾದವರು ಮಾತಂಗಿ ಹಜ್ರಾ ಅವರು. ಅವರನ್ನು ಪ್ರೀತಿಯಿಂದ ಗಾಂಧಿಬುರಿ, ಅದರ ಬಂಗಾಳಿ ಭಾಷೆಯಲ್ಲಿ ವೃದ್ಧ ಮಹಿಳೆ ಗಾಂಧಿ ಅಂತ ಕರೀತಾ ಇದ್ರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರು ಮಾತಂಗಿನಿ ಹಜ್ರಾ ಅವರು ಗಾಂಧಿವಾದಿಯಾಗಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿ ಸಕ್ರಿಯವಾಗಿ ಆಸಕ್ತಿ ಹೊಂದಿದ್ದರು. ಮಿಡ್ನಾಪುರದಲ್ಲಿ ಸ್ವಾತಂತ್ರ್ಯ ಹೋರಾಟದ ಗಮನಾರ್ಹ ಲಕ್ಷಣವೆಂದರೆ ಮಹಿಳೆಯರ ಭಾಗವಹಿಸುವಿಕೆ. ಆಗಿನ ಕಾಲದಲ್ಲಿ ಯಾರೂ ಕೂಡ ಹೋರಾಟಕ್ಕೆ ಮಹಿಳೆಯರು ಯಾರೂ ಕೂಡ ಮುಂದೆ ಬರ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಮಾತಂಗಿನಿ ಹಜ್ರಾ ಕಟ್ಟ ಗಾಂಧಿವಾದಿಯಾಗಿದ್ದರಿಂದ ಗಾಂಧಿಯವರ ಒಡಗೂಡಿ ಅವರಲ್ಲಿ ಈ ಹೋರಾಟದಲ್ಲಿ ಧುಮುಕಿದ್ರು. 1930ರಲ್ಲಿ ಅವರು ನಾಗರಿಕ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು ಮತ್ತು ಉಪ್ಪು ಕಾಯ್ದೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ ಬಂಧಿಸಲ್ಪಟ್ಟರು. ಅವರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಯಿತು. ಆದರೆ ನಂತರ ಚೌಕಿದಾರಿ ತೆರಿಗೆ ರದ್ದತಿ ಚಳುವಳಿಯಲ್ಲಿ ಭಾಗವಹಿಸಿದರು ಮತ್ತು ಚಳುವಳಿಯಲ್ಲಿ ಭಾಗವಹಿಸಿದವರನ್ನು ಶಿಕ್ಷಿಸಲು ರಾಜ್ಯಪಾಲರು ನ್ಯಾಯಾಲಯವನ್ನು ಕಾನೂನುಬಾಹಿರವಾಗಿ ರಚಿಸಿದ್ದನ್ನು ಪ್ರತಿಭಟಿಸಲು ಘೋಷಣೆಗಳನ್ನು ಕೂಗುತ್ತಾ ನ್ಯಾಯಾಲಯದ ಕಟ್ಟಡದ ಕಡೆಗೆ ಮೆರವಣಿಗೆ ನಡೆಸುತ್ತಿದ್ದಾಗ ಮಾತಂಗಿನಿಯನ್ನು ಮತ್ತೆ ಬಂಧಿಸಲಾಯಿತು. ಅವರಿಗೆ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಯಿತು ಮತ್ತು ಬಹರಾಂಪುರ ಜೈಲಿಗೆ ಕಳಿಸಲಾಯಿತು. ಮತ್ತೆ ಅವರನ್ನು ಬಹರಾಂಪುರ ಜೈಲಿನಿಂದ 6 ತಿಂಗಳ ಕಾಲ ಬಂಧಿಸಲಾಯಿತು. ಬಿಡುಗಡೆಯಾದ ನಂತರ ಅವರನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾದರು ಮತ್ತು ತಮ್ಮದೇ ಆದ ಖಾದಿಯನ್ನು ನೂಲಲು ಪ್ರಾರಂಭಿಸಿದರು. 1933ರಲ್ಲಿ ಅವರು ಸೆರಾಂಪುರ್ನಲ್ಲಿ ನಡೆದ ಉಪವಿಭಾಗೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿದರು ಮತ್ತು ನಂತರದ ಪೊಲೀಸರಿಂದ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡರು. ಕೆಲವು ತಿಂಗಳ ನಂತರ ಅವರು ಮಹಾತ್ಮ ಗಾಂಧಿಯವರ ನಾಗರಿಕ ಅಸಹಕಾರ ಚಳುವಳಿಯಲ್ಲಿ, ವಿಶೇಷವಾಗಿ ಉಪ್ಪಿನ ಸತ್ಯಾಗ್ರಹದಲ್ಲಿ ತೀವ್ರವಾಗಿ ಭಾಗವಹಿಸಿದರು. ಅವರು ತಮ್ಮ ದಿವಂಗತ ಪತಿಯ ಗ್ರಾಮದ ಅಲಿನಾನ್ನಲ್ಲಿ ಉಪ್ಪು ತಯಾರಿಕೆಯಲ್ಲಿ ಭಾಗವಹಿಸಿದರು. ಅದರ ನಂತರ ಬ್ರಿಟಿಷ್ ಉಪ್ಪು ಕಾನೂನುಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಅವರನ್ನು ಬಂಧಿಸಿದರು. ಅಧಿಕಾರಿಗಳು ಆ ದುರ್ಬಲ ಮಹಿಳೆಯನ್ನು ಬಹಳ ದೂರ ನಡೆಯುವಂತೆ ಬಲವಂತಪಡಿಸುವ ಮೂಲಕ ಶಿಕ್ಷೆಯನ್ನು ಕೂಡ ಕೊಟ್ಟರು. ನಂತರ ಅವರು ಚೌಕಿದಾರಿ ತೆರಿಗೆಯನ್ನು ರದ್ದುಗೊಳಿಸುವ ಚಳುವಳಿಯಲ್ಲಿ ಭಾಗವಹಿಸಿದರು. ಎಲ್ಲ ಚಳುವಳಿಗಾರರನ್ನು ಶಿಕ್ಷಿಸುವ ರಾಜ್ಯಪಾಲರ ಕಠಿಣ ನಿರ್ಧಾರವನ್ನು ವಿರೋಧಿಸಿ ನ್ಯಾಯಾಲಯದ ಕಟ್ಟಡದ ಕಡೆಗೆ ಮೆರವಣಿಗೆ ನಡೆಸುತ್ತಿದ್ದಾಗ ಮಾತಂಗಿನಿಯನ್ನು ಮತ್ತೆ ಬಂಧಿಸಿದರು ಮತ್ತು ಬಹರಾಂಪುರ ಜೈಲಿನಲ್ಲಿ 6 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸುವಂತೆ ಮಾಡಿದರು. ಬಿಡುಗಡೆ ಆದಮೇಲೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಳೀಯ ಘಟಕದ ಸಕ್ರಿಯ ಸದಸ್ಯರಾಗಿ
ದೃಷ್ಟಿಹೀನತೆ ಮತ್ತು ವೃದ್ಧಾಪ್ಯದ ಹೊರತಾಗಿಯೂ ಅವರು ತಮ್ಮದೇ ಆದ ಚರಕದಲ್ಲಿ ಬಟ್ಟೆಯನ್ನು ನೂಲುವುದನ್ನು ಆಶ್ರಯಿಸಿದರು. ಸಿಡುಬು ಸಾಂಕ್ರಾಮಿಕ ರೋಗ ಹರಡಿದ ನಂತರ ಅವರು ಅಸ್ವಸ್ಥ ಪುರುಷರು ಮತ್ತು ಮಹಿಳೆಯರಿಗೆ ದಣಿವರಿವು ಇಲ್ಲದೆ ಶುಶ್ರೂಷೆ ಮಾಡಿದರು. 1933ರಲ್ಲಿ ಅವರು ಸೆರಾಂಪುರ್ ಪಶ್ಚಿಮ ಬಂಗಾಳದಲ್ಲಿ ನಡೆದ ಉಪವಿಭಾಗೀಯ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಭಾಗವಹಿಸಿದರು ಮತ್ತು ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದಾಗ ಗಾಯಗೊಂಡರು. ನಂತರ 1933ರಲ್ಲಿ ಬಂಗಾಳದ ಗವರ್ನರ್ ಸರ್ ಜಾನ್ ಆಂಡರ್ಸನ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲು ತಮ್ಲುಕ್ಗೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಮಾತಂಗಿನಿ ಹಜ್ರಾ ಅವರು ಕುತಂತ್ರದಿಂದ ಹೇಗೋ ಮಾಡಿ ಭದ್ರತೆಯನ್ನು ತಪ್ಪಿಸಿ ಆ ವೇದಿಕೆಯನ್ನು ತಲುಪಿ ಅಲ್ಲಿ ಕಪ್ಪು ಧ್ವಜವನ್ನು ಬೀಸ್ತಾರೆ. ಅವರ ಧೈರ್ಯಕ್ಕಾಗಿ ಅವರಿಗೆ 6 ತಿಂಗಳ ಕಠಿಣ ಶಿಕ್ಷೆಯನ್ನು ಬ್ರಿಟಿಷ್ನವರು ವಿಧಿಸ್ತಾರೆ. 1930ರ ದಶಕದಲ್ಲಿ ತನ್ನ ಕಳಪೆ ದೈಹಿಕ ಸ್ಥಿತಿಯ ಹೊರತಾಗಿಯೂ ಹಜ್ರಾ ಜೈಲಿನಿಂದ ಬಿಡುಗಡೆಯಾದ ತಕ್ಷಣ ಅಸ್ಪೃಶ್ಯರಿಗೆ ಸಹಾಯ ಮಾಡಲು ತನ್ನ ಸಾಮಾಜಿಕ ಕಾರ್ಯಗಳಿಗೆ ಮರಳಿದರು. ಯಾವಾಗಲೂ ಮಾನವೀಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ಅವರು ಆ ಪ್ರದೇಶದಲ್ಲಿ ಸಾಂಕ್ರಾಮಿಕ ರೂಪದಲ್ಲಿ ಸಿಡುಬು ರೋಗ ಹರಡಿದಾಗ ಪೀಡಿತ ಪುರುಷರು, ಮಹಿಳೆಯರು ಮತ್ತು ಮಕ್ಕಳ ನಡುವೆ ಕೆಲಸ ಮಾಡಿದರು. ನಾವು ಪ್ರಮುಖವಾಗಿ ಮಾತಂಗಿನಿ ಹಜ್ರಾ ಅವರನ್ನು ಗುರುಸ್ತಕ್ಕಂಥದ್ದು ಕ್ವಿಟ್ ಇಂಡಿಯಾ ಚಳವಳಿ, ಗಾಂಧೀಜಿಯವರು ಕರೆ ಕೊಟ್ಟಿದ್ದಂಥ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ. ಆ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಕೂಡ ಮಾತಂಗಿನಿ ಹಜ್ರಾ ಅವರ ಒಂದು ಪಾತ್ರ ಬಹುಮುಖ್ಯವಾಗಿದೆ. ಕ್ವಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ಕಾಂಗ್ರೆಸ್ ಸದಸ್ಯರು ಮೇದಿನಿಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳು ಮತ್ತು ಇತರ ಸರ್ಕಾರಿ ಕಚೇರಿಗಳನ್ನು ವಶಪಡಿಸಿಕೊಳ್ಳಲು ಒಂದು ಯೋಜನೆಯನ್ನು ಮಾಡ್ತಾರೆ. ಇದು ಜಿಲ್ಲೆಯಲ್ಲಿ ಬ್ರಿಟಿಷ್ ಸರ್ಕಾರವನ್ನು ಉರುಳಿಸುವ ಮತ್ತು ಸ್ವತಂತ್ರ ಭಾರತೀಯ ರಾಜ್ಯವನ್ನು ಸ್ಥಾಪಿಸುವ ಇದು ಒಂದು ಮೊದಲನೇ ಹೆಜ್ಜೆ ಆಗಿರುತ್ತೆ. ಇದರ ಉದ್ದೇಶ ಕೂಡ ಆಗಿರುತ್ತೆ. ಆ ಸಮಯದಲ್ಲಿ 72 ವರ್ಷ ವಯಸ್ಸಿನ ಹಜ್ರಾ ತಮ್ಲೋಕ್ ಪೊಲೀಸ್ ಠಾಣೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶದಿಂದ 6,000 ಬೆಂಬಲಿಗರ ಮೆರವಣಿಗೆಯನ್ನು ಮುನ್ನಡೆಸ್ತಾರೆ. ಹೆಚ್ಚಾಗಿ ಅದರಲ್ಲೂ ಮಹಿಳಾ ಸ್ವಯಂ ಸೇವಕರೇ ಮೆರವಣಿಗೆಗೆ ಪಟ್ಟಣದ ಹೊರವಲಯವನ್ನು ತಲುಪಿದಾಗ ಕ್ರೌನ್ ಪೊಲೀಸರು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 144ರ ಅಡಿಯಲ್ಲಿ ಅವರನ್ನು ವಿಸರ್ಜಿಸಲು ಆದೇಶಿಸ್ತಾರೆ. ಅವರು ಮುಂದೆ ಹೆಜ್ಜೆ ಹಾಕುತ್ತಿದ್ದಂತೆ ಹಜ್ರಾಗೆ ಒಮ್ಮೆ ಗುಂಡು ಹಾರಿಸ್ತಾರೆ. ಸ್ಪಷ್ಟವಾಗಿ ಅವರು ಮುಂದೆ ಹೆಜ್ಜೆ ಹಾಕಿದ್ರು, ಗುಂಡು ಹಾರಿಸಿದ್ರು ಕೂಡ ಮತ್ತು ಗುಂಪಿನ ಮೇಲೆ ಗುಂಡು ಹಾರಿಸದಂತೆ ಪೊಲೀಸರಿಗೆ ಮನವಿ ಮಾಡ್ತಾರೆ. ಸಮಾನಾಂತರ ತಮ್ಲುಕ್ ರಾಷ್ಟ್ರೀಯ ಸರ್ಕಾರದ ಬಿಪ್ಲಾಬಿ ಪತ್ರಿಕೆ ಏನಂತ ಹೇಳುತ್ತೆ ಅಂತಂದರೆ, ಕ್ರಿಮಿನಲ್ ನ್ಯಾಯಾಲಯದ ಕಟ್ಟಡದ ಉತ್ತರದಿಂದ ಮಾತಂಗಿನಿ ಮೆರವಣಿಗೆ ನೇತೃತ್ವ ವಹಿಸಿದರು. ಗುಂಡಿನ ದಾಳಿ ಪ್ರಾರಂಭವಾದ ನಂತರವೂ ಎಲ್ಲ ಸ್ವಯಂ ಸೇವಕರನ್ನು ಬಿಟ್ಟು ತ್ರಿವರ್ಣ ಧ್ವಜದೊಂದಿಗೆ ಮುನ್ನಡೆಯುತ್ತಲೇ ಇದ್ದರು. ಪೊಲೀಸರು ಅವರ ಮೇಲೆ 3 ಬಾರಿ ಗುಂಡನ್ನು ಹಾರಿಸಿದ್ರು, ಹಣೆಯ ಮೇಲೆ ಮತ್ತು 2 ಕೈಗಳಿಗೆ. ಗಾಯಗಳಾಗಿದ್ದರೂ ಅವರು ಮೆರವಣಿಗೆಯನ್ನು ಮುಂದುವರಿಸಿಕೊಂಡೇ ಹೋಗ್ತಾ ಇದ್ದರು. ಪದೇ ಪದೇ ಗುಂಡು ಹಾರಿಸಲ್ಪಟ್ಟಾಗಲೂ ಕೂಡ ಅವರು ಮಾತೃಭೂಮಿಗೆ ಜಯವಾಗಲಿ, ಮಾತೃಭೂಮಿಗೆ ಜಯವಾಗಲಿ ಎಂದು ಒಂದೇ ಮಾತರಂ ಪಠಿಸುತ್ತಲೇ ಇದ್ದರು. ತ್ರಿವರ್ಣ ಧ್ವಜವನ್ನು ಎತ್ತರಕ್ಕೆ ಹಿಡಿದು ಇನ್ನೂ ಹಾರಾಡುತ್ತಿರುವಾಗಲೇ ಅವರು ಸಾವನ್ನು ಅಪ್ಪುತ್ತಾರೆ. ಸಮಾನಾಂತರ ತಾಮ್ಲುಕ್ ಸರ್ಕಾರ ಅವರ ತನ್ನ ದೇಶಕ್ಕಾಗಿ ಹುತಾತ್ಮತೆಯನ್ನು ಶ್ಲಾಘಿಸುವ ಮೂಲಕ ಬಹಿರಂಗ ದಂಗೆಯನ್ನು ಪ್ರಚೋದಿಸುತ್ತದೆ ಮತ್ತು ಗಾಂಧಿಯವರ ಕೋರಿಕೆ ಮೇರೆಗೆ 1944ರಲ್ಲಿ ಅದನ್ನು ವಿಸರ್ಜಿಸುವವರೆಗೆ ಇನ್ನೂ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು. ಭಾರತವು 1947ರಲ್ಲಿ ಸ್ವಾತಂತ್ರ್ಯವನ್ನು ಗಳಿಸಿತು ಮತ್ತು ಕೋಲ್ಕತ್ತಾದ ಹಜ್ರಾ ರಸ್ತೆಯ ಉದ್ದನೆಯ ಭಾಗ ಸೇರಿದಂತೆ ಹಲವಾರು ಶಾಲೆಗಳು, ವಸಾಹತುಗಳು ಮತ್ತು ಬೀದಿಗಳಿಗೆ ಹಜ್ರಾ ಅವರ ಹೆಸರಿಡಲಾಯಿತು. ಸ್ವತಂತ್ರ ಭಾರತದಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪಿಸಲಾದ ಮೊದಲ ಮಹಿಳೆಯ ಪ್ರತಿಮೆ ಎಂದರೆ 1977ರಲ್ಲಿ ಹಜ್ರಾ ಅವರದಾಗಿತ್ತು. ತಮ್ಲುಕ್ನಲ್ಲಿ ಅವರು ಕೊಲ್ಲಲ್ಪಟ್ಟ ಸ್ಥಳದಲ್ಲೂ ಕೂಡ ಅವರ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. 2002ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ 60 ವರ್ಷಗಳು ಮತ್ತು ತಮ್ಲುಕ್ ರಾಷ್ಟ್ರೀಯ ಸರ್ಕಾರದ ರಚನೆಯ ಸ್ಮರಣಾರ್ಥ ಅಂಚೆ ಚೀಟಿಗಳ ಸರಣಿಯ ಭಾಗವಾಗಿ ಭಾರತೀಯ ಅಂಚೆ ಇಲಾಖೆಯು ಮಾತಂಗಿನಿ ಹಜ್ರಾ ಅವರ ಭಾವಚಿತ್ರದೊಂದಿಗೆ ₹5 ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡುತ್ತೆ ನೆನಪಿನ ಅರ್ಥವಾಗಿ.
2015ರಲ್ಲಿ ಶಾಹಿದ್ ಮಾತಂಗಿನಿ ಹಜ್ರಾ ಸರ್ಕಾರಿ ಮಹಿಳಾ ಕಾಲೇಜನ್ನು ಪುರ್ಭಾ ಮೇದಿನಿಪುರದ ತಮ್ಲೂಕ್ನಲ್ಲಿ ಸ್ಥಾಪನೆಯನ್ನು ಕೂಡ ಮಾಡ್ತಾರೆ. ದೇಶಭಕ್ತಿಯ ಉತ್ಸಾಹ ಮತ್ತು ತಮ್ಮ ತಾಯ್ನಾಡಿನ ಮೇಲಿನ ಪ್ರೀತಿಯಿಂದ ತುಂಬಿರುವ ಎಲ್ಲ ವ್ಯಕ್ತಿಗಳು ಮುಂಚೂಣಿಗೆ ಬರುವುದಿಲ್ಲ ಅಥವಾ ಸಾರ್ವಜನಿಕ ಗಮನವನ್ನು ಸೆಳೆಯುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಅನೇಕರು ತಮ್ಮ ಪ್ರೀತಿಯ ದೇಶಕ್ಕೆ ತಮ್ಮ ಅತ್ಯುತ್ತಮವಾದದನ್ನು ನೀಡುವಾಗ ಕಡಿಮೆ ಪ್ರೊಫೈಲನ್ನು ಕಾಯ್ದುಕೊಳ್ಳಲು ಆಯ್ಕೆ ಮಾಡ್ತಾರೆ. 80 ವರ್ಷಗಳ ಹಿಂದೆ ಬಡ ರೈತ ಮಹಿಳೆ ಮಾತಂಗಿನಿ ಹಜ್ರಾ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದ ವಿನಮ್ರ ರೀತಿಯಲ್ಲಿ ಭಾಗವಹಿಸಿದರು. ಅವರು ಜನಮನದಿಂದ ದೂರವಿದ್ದರೂ ಕೂಡ ಅವರ ಕೊಡುಗೆಗಳು ಅಮೂಲ್ಯವಾದಂಥವು. ಭಾರತದ ಸ್ವಾತಂತ್ರ್ಯ ಚಳುವಳಿಯ ವಾರ್ಷಿಕೋತ್ಸವಗಳಲ್ಲಿ ಅವರ ಹೆಸರು ಇನ್ನೂ ಕೂಡ ಅಚ್ಚಳಿಯದೆ ಉಳಿದಿದೆ. ಬಂಧುಗಳೇ, ಪೀರ್ ಅಲಿ ಖಾನ್ ಮತ್ತು ಮಾತಂಗಿನಿ ಹಜ್ರಾ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದ ಪ್ರಮುಖವಾದಂಥ ಛಾಪನ್ನು ಮೂಡಿಸಿದ್ದಾರೆ. ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ಕೆಲವು ನಿಮಿಷಗಳಲ್ಲಿ 10 ನಿಮಿಷಗಳಲ್ಲಿ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಇಂತಹ ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟಲು ನನಗೆ ಸಹಕಾರ ನೀಡಿದಂಥ, ಅವಕಾಶ ಮಾಡಿಕೊಟ್ಟಂಥ ಜನಧ್ವನಿ ವಾಹಿನಿಯ ಕೇಳುಗರಿಗೆ ಮತ್ತು ಹಾಗೂ ಮುಖ್ಯಸ್ಥರಿಗೆ ಎಲ್ಲರೂ ಕೂಡ ನಾನು ನಮಿಸಿ ನನ್ನ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.